ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಿಯಾ ಚವಾಣ್ ಬ್ಲಾಗ್ಸ್. ನನ್ನ ಹೆಸರು ಪ್ರಿಯಾ. ಇದು ಶೇಂಗಾ ಹೋಳಿಗೆ ಐತೆ ನೋಡ್ರಿ, ಎಷ್ಟು ಚಂದ ಉಬ್ಬೈತಲ್ಲ. ಎಲ್ಲ ಹೋಳಿಗೆನೂ ಹಿಂಗೆ ಉಬ್ಬಿದಾಗಬೇಕಂದ್ರೆ ಹೆಂಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೀನಿ ಬರ್ರಿ. ಶೇಂಗಾ ಹೋಳಿಗೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ. ಮ್ಯಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಏನು ಮಸ್ತ್ ಅಂತೀರಿ. ಹೆಲ್ದಿನೂ ಇರ್ತೈತಿ ಮತ್ತು ಹೊಟ್ಟಿನೂ ತುಂಬತೈತಿ ನೋಡ್ರಿ. ಎಲ್ಲರೇ ಊರಿಗೆ ಹೊಂಟಿದ್ರಂದ್ರೆ ಇಲ್ಲಾಂದ್ರೆ ಮನೆ ಒಳಗೆ ಯಾವಾಗಲೂ ಇರುವಂಥದ್ದು ಒಂದು ಫುಡ್ ಅಂತಂದ್ರೆ ಶೇಂಗಾ ಹೋಳಿಗೆ ನೋಡ್ರಿ. ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಅದ್ರೊಳಗೆ ಅರ್ಧ ಕಿಲೋ ಆಗುವಷ್ಟು ನಾನು ಇಲ್ಲಿ ಶೇಂಗಾನ ತೊಗೊಂಡಿನಿ. ಶೇಂಗಾನ ಯಾವಾಗಲೂ ಮೀಡಿಯಮ್ ಇಲ್ಕಿಂದ್ರೆ ಲೋ ಫ್ಲೇಮ್ನಾಗೆ ಹುರಿಬೇಕು ನೋಡ್ರಿ, ಇಲ್ಲಂತಂದ್ರೆ ಶೇಂಗಾ ಸುಟ್ಟು ಹೋಗ್ತೈತಿ. ಅಲ್ಲೇ ಮಟ್ಟ ಹಿಟ್ಟು ಕಲಿಸ್ಕೊಳ್ಳೋಣ ಅಂಥೇಳಿ ನಾ ಏನು ಮಾಡಿನಪ್ಪ ಅಂತಂದ್ರೆ ಗೋಧಿ ಹಿಟ್ಟು ತೊಗೊಂಡಿನಿ ಮತ್ತು ಅದ್ರೊಳಗೆ ಚಿರೋಟಿ ರವೆ ಹಾಕ್ಕೊಂಡಿನಿ ನೋಡ್ರಿ. ನೀವು 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ರೆ 1 ಕಪ್ ಚಿರೋಟಿ ರವೆ ಹಾಕೋರಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಂಗೆ ಇದನ್ನು ನಾದ್ಕೊಂಡು ಇಟ್ಕೋಬೇಕು ನೋಡ್ರಿ. ಒಮ್ಮೆಲೆ ನೀರು ಹಾಕಿ ಯಾವಾಗಲೂ ಹಿಟ್ಟನ್ನ ನಾದಬಾರ್ದು ಅಂತ ಹೇಳ್ತಾರೆ, ಯಾಕಂದ್ರೆ ಒಮ್ಮೆ ಅಳಸಾಗ್ಬಿಡ್ತೈತಿ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ಚೆಂದಂಗೆ ಕಲಿಸ್ಕೊತಾನೆ ಹೋಗ್ಬೇಕು ನೋಡ್ರಿ. ಇದಕ್ಕೆ ಶೇಂಗಾ ಹೋಳಿಗೆಗೆ ಒಂದು ಸ್ವಲ್ಪ ಗಟ್ಟಿ ಇರ್ಬೇಕು ರೀ ಹಿಟ್ಟು, ಅಂದ್ರೆ ಚಲೋ ಆಕೈತಿ ಹೋಳಿಗೆಗೆ. ಏನು ಮಾಡಿನಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕ್ಕೋತ ಚೆಂದಂಗೆ ಹಿಟ್ಟನ್ನ ನಾದ್ಕೊಂಡಿನಿ. ಫುಲ್ ಗಟ್ಟಿ ಇರಬೇಕು. ಫುಲ್ ಅಂದ್ರೂ ನಿಮಗೆ ನಾನು ತೋರಿಸ್ತೀನಿ ಎಷ್ಟು ಅಂಥೇಳಿ. ಶೇಂಗಾ ಹೋಳಿಗೆಗೆ ಹಿಟ್ಟು ನೆನೆಯೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಾನೇನು ಮಾಡಿನಪ್ಪ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಒಂದು ಅರ್ಧ ತಾಸು ಇದನ್ನು ಮುಚ್ಚಿ ನೆನೆಯಾಕೆ ಬಿಟ್ಬಿಟ್ಟಿನಿ ರೀ ಹಿಟ್ಟನ್ನು ಆದಿದ್ಮೇಲೆ. ಅಲ್ಲೇ ಮಟ್ಟ ನಾವು ಶೇಂಗಾನ ಹೆಂಗೆ ಹುರಿದಂತೇಳಿ ಕೈಯನ್ನು ಅಳ್ಗಾಡ್ಸ್ಕೊತಾನೆ ಇರ್ಬೇಕು ರೀ. ಶೇಂಗಾ ಮೇಲೆ ಚೆಂದಂಗೆ ಕೈ ಅಳ್ಗಾಡ್ಸ್ಕೊತ ಹುರ್ಕೊಂತ ಹೋಗ್ಬೇಕು ನೋಡ್ರಿ. ಅದು ಏನಾಗ್ತೈತಪ್ಪ ಅಂದ್ರೆ ಶೇಂಗಾ ಬಾಯಿ ಬಿಡ್ತೈತೆ ನೋಡ್ರಿ. ಹಿಂಗೆ ಒಂದೊಂದು ಶೇಂಗಾ ಬಾಯಿ ಬಿಟ್ಟಾವ ನೋಡ್ರಿ. ಹಂಗೆ ಶೇಂಗಾ ಬಾಯಿ ಬಿಡ್ತಾನೆ ಚೆಂದಂಗೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗ ಚೆಂದಂಗೆ ಹುರ್ಕೋಬೇಕು. ಹುರಿದಾದ್ಮೇಲೆ ಅದನ್ನು ಒಂದು ಪ್ಲೇಟ್ನಾಗ ಅಲ್ಕಿಂದ ಒಂದು ಪರಾತ್ನಾಗ ಹಾಕಿ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮ್ಯಾಗಲೇ ಅವು ಸೊಟ್ಟೆ ಉಚ್ತಾವ್ರಿ, ಇಲ್ಲಂದ್ರೆ ಸೊಟ್ಟೆ ಉಚ್ಚಂಗಿಲ್ಲ. ತಣ್ಣಗಾದ್ಮೇಲೆ ನಾ ಏನು ಮಾಡಿನಪ್ಪ ಅಂತಂದ್ರೆ ಚೆಂದಂಗೆ ಕೈಲಿಂದ, ಇಲ್ಲಂತಂದ್ರೆ ನಿಮ್ಮ ಕಡೆ ಒಂದು ಒಳ್ಳಿರ್ತೈತಲ್ಲ, ಒಳ್ಳಿಂದ ನೀವು ಹಿಂಗೆ ಕೈ ಆಡಿಸಿದ್ರೆ ಸೊಟ್ಟೆ ಎಲ್ಲ ಉಚ್ಚಿಬಿಡ್ತಾವ್ರಿ ಈಸಿಯಾಗಿ. ಸೊಟ್ಟೆ ಎಲ್ಲ ಉಚ್ಚಿದ್ಮೇಲೆ ನಾ ಏನು ಮಾಡಿನಪ್ಪ ಅಂದ್ರೆ ಸೊಟ್ಟೆ ಎಲ್ಲ ಚೆಂದಂಗೆ ಸೊಟ್ಟಿ ಒಂದು ಕಡೆ ಮತ್ತು ಶೇಂಗಾ ಒಂದು ಕಡೆ ಮಾಡಿಕೊಂಡು ನಾ ಇಲ್ಲೇನು ಮಾಡಿನಪ್ಪ ಅಂತಂದ್ರೆ ಶೇಂಗಾನ ಒಂದು ಮಿಕ್ಸಿ ಜಾರ್ನ ಹಾಕಿ ಚೆಂದಂಗೆ ರುಬ್ಕೊಂಡಿನಿ ನೋಡ್ರಿ. ಶೇಂಗಾ ಅರ್ಧ ಕಿಲೋ ಐತಂದ್ರೆ ನಾ ಇಲ್ಲಿ 1/4 ಕಿಲೋ ಅಷ್ಟು ಬೆಲ್ಲ ತೊಗೊಂಡಿನಿ ನೋಡ್ರಿ. ಯಾಕಂದ್ರೆ ನಾವು ಸ್ವೀಟ್ ಜಾಸ್ತಿ ತಿನ್ನಂಗಿಲ್ಲ, ಹೀಗಾಗಿ ನಾವು ಅರ್ಧ ಕಿಲೋಗೆ 1/4 ಕಿಲೋ ಬೆಲ್ಲ ಹಾಕೀನಿ. ನೀವು ಸ್ವೀಟ್ ಸ್ವಲ್ಪ ಜಾಸ್ತಿ ಉಣ್ತಿದ್ರಂದ್ರೆ ಅರ್ಧ ಕಿಲೋಗೆ ಒಂದು ಸ್ವಲ್ಪ 1/4 ಕಿಲೋಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ನೀವು ಇಲ್ಲಿ ಬೆಲ್ಲನ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೋದು. ಎಲ್ಲ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾ ಇಲ್ಲಿ ಮತ್ತೊಂದು ಸತಿ ಏನು ಮಾಡೀನಿ, ಚೆಂದಂಗೆ ಕೈಲೇ ಕಲಿಸ್ಕೊಳತ್ತೀನಿ. ಆಮೇಲೆ ಇಲ್ಲಿ ಎಳ್ಳು ಹಾಕ್ಕೊಳಕತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಹುರಿದಿದ್ದು ಎಳ್ಳು ಹಾಕೋರಿ, ಭಾಳ ಅಂದ್ರೆ ಭಾಳ ಚಲೋ ಟೇಸ್ಟ್ ಬರ್ತೈತಿ ಶೇಂಗಾ ಉಂಡೆ ಒಳಗೆ. ನಾ ಇಲ್ಲಿ ಏನು ಮಾಡಿರ್ತೀನಪ್ಪ ಅಂತಂದ್ರೆ ಒಂದು ಸ್ವಲ್ಪ ನೀರಿನ ಹನಿಗಳನ್ನ ಉದುರ್ಸಾಕತ್ತೀನಿ. ಜಾಸ್ತಿ ಹಾಕಬಾರ್ದ್ರಿ ನೀರು, ಇದಕ್ಕೆ ಸ್ವಲ್ಪ ನೀರಿನ ಹನಿ ಉದುರಿಸ್ಬೇಕು. ನಮಗೆ ಉಂಡೆ ಕಟ್ಟಕ್ಕೆ ಆಗಬೇಕು ಅಷ್ಟು ನಾನು ನೀರನ್ನು ಸ್ವಲ್ಪ ಉದುರ್ಸ್ಕೋಬೇಕು ಆಗ್ತೈತಿ ನೋಡ್ರಿ. ಚೆಂದಂಗೆ ಒಂದು ಸ್ವಲ್ಪ ಉದುರ್ಸ್ಕೊಂಡೆ ನೋಡ್ರಿ ಹೆಂಗೆ ಗಟ್ಟಿ ಆಗಾಕತ್ತೈತಿ ಹಿಟ್ಟು. ನಾವು ಉಂಡೆ ಕಟ್ಕೊಳಕ್ಕೆ ಆಗುವಷ್ಟು ನಮಗೆ ಒಂದು ಸ್ವಲ್ಪ ಕಲಿಸ್ಕೊಂಡ್ರೆ ಚಲೋ ಆಗ್ತೈತಿ ನೋಡ್ರಿ. ಈ ರೀತಿ ಅದು ಏನಾಗಬೇಕಪ್ಪ ಅಂತಂದ್ರೆ ಕಲಸಿದ ಮೇಲೆ ಹಿಂಗೆ ಆಗ್ಬೇಕು ನೋಡ್ರಿ. ಹಿಂಗೆ ಉಂಡೆ ಚೆಂದಂಗೆ ನಮಗೆ ಉಂಡೆ ಕಟ್ಕೊಳಕ್ಕೆ ಆಗಬೇಕು, ಮೆತ್ತಗಿರಬೇಕು. ನೀವೇನಾರೇ ಜಾಸ್ತಿ ಮಾಡಾಕತ್ತಿದ್ರಂದ್ರೆ ಉಂಡಿನ ಎಲ್ಲನೂ ಒಮ್ಮೆ ಕಟ್ಟಿಟ್ಕೋಬೇಡ್ರಿ. ಯಾಕಂತಂದ್ರೆ ಉಂಡೆ ಭಾಳ ದಪ್ಪ ಆಗ್ತೈತಿ, ಅಂದ್ರೆ ಒಣಗಿ ಹೋಳಿಗೆ ಆಗಂಗಿಲ್ಲ. ಸ್ವಲ್ಪನೇ ಉಂಡಿನ ಮಾಡಿಕೊಂಡು ಇಟ್ಕೋರಿ. ನಾ ಇಲ್ಲಿ ನಂದು ಜಾಸ್ತಿ ಇಲ್ಲ, ಒಂದು ಅರ್ಧ ಕಿಲೋ ಶೇಂಗಾ ಅಷ್ಟೇ ಐತೆ ಅಂಥೇಳಿ ನಾ ಏನು ಮಾಡೀನಪ್ಪ ಅಂದರೆ ಎಲ್ಲನೂ ಉಂಡೆ ಒಮ್ಮೆನೇ ಮಾಡಿಕೊಂಡು ಇಟ್ಕೊಂಡು ಬಿಟ್ಟಿನಿ ನೋಡ್ರಿ. ನೀವು ಏನಾರು ಜಾಸ್ತಿ ಮಾಡತ್ತಿದ್ರೆ ಹಂಗೆ ಮಾಡಕ್ಕೆ ಹೋಗಬೇಡ್ರಿ, ಉಂಡೆ ಒಣಗಿ ತಂದ್ರೆ ಹೋಳಿಗೆ ಆಗಂಗಿಲ್ಲ. ಆಮೇಲೆ ನೆಂದಿದ ಹಿಟ್ಟಿನಾಗ ಒಂದು ಸ್ವಲ್ಪ ಎಣ್ಣೆ ಸವರಿ ಚೆಂದಂಗೆ ಮತ್ತೊಂದು ಸತಿ ನಾ ಏನು ಮಾಡಿನಪ್ಪ ಅಂತಂದ್ರೆ ನಾದ್ಕೊಂಡಿನಿ ನೋಡ್ರಿ ಎಷ್ಟು ಗಟ್ಟಿ ಐತಂತೇಳಿ. ನೀವು ಇದನ್ನು ಮೈದಾ ಹಿಟ್ಟಿನಿಂದನೂ ಕೂಡ ಮಾಡ್ಬೋದ್ರಿ. ನಾ ಇಲ್ಲಿ ಗೋಧಿ ಹಿಟ್ಟನ್ನ ಬಳಸೀನಿ, ಗೋಧಿ ಹಿಟ್ಟು ಮತ್ತು ಹಿಟ್ಟನ್ನ ಬಳಸೀನಿ. ಆಮೇಲೆ ಒಂದು ಚೆಂದಂಗೆ ಉಂಡೆ ಮಾಡಿಕೊಂಡು ಅದನ್ನೇನು ಮಾಡಿನಪ್ಪ ಅಂತಂದ್ರೆ ಒಂದು ಸ್ವಲ್ಪ ಹಿಟ್ಟೊಳಗೆ ಎದ್ದಿ ಲಟ್ಟಿಸ್ಕೊಂಡು ಒಳಗೆ ಉಂಡೆನ ಇಟ್ಟು ಮತ್ತು ಇದನ್ನೇನು ಮಾಡತ್ತೀನಪ್ಪ ಅಂತಂದ್ರೆ ಎಕ್ಸ್ಟ್ರಾ ಹಿಟ್ಟನ್ನ ಎಲ್ಲ ತೆಗೆದು ನಾವು ಹೋಳಿಗೆ ಹೆಂಗೆ ಮಾಡ್ತೀವಿ ನೋಡ್ರಿ, ಇದನ್ನು ಶೇಂಗಾ ಹೋಳಿಗೆನೂ ಹಾಗೆ ಮಾಡೋದು ಸೇಮ್. ಒಂದು ಸ್ವಲ್ಪ ಗಟ್ಟಿ ಇರ್ತೈತಿ. ಚೆಂದಂಗೆ ಕೈ ಒಳಗೆ ಗುಂಡು ಮಾಡಿ ಒಂದು ಸ್ವಲ್ಪ ಲೈಟಂಗೆ ಹಿಂಗೆ ಪ್ರೆಸ್ ಮಾಡ್ಬೇಕು ನೋಡ್ರಿ. ಈಗ ಹಿಂಗೆ ಲೈಟಂಗೆ ಹಿಂಗೆ ಪ್ರೆಸ್ ಮಾಡಿದ್ರೆ ಆಯಿತು ಚೆಂದಂಗೆ. ಆಮೇಲೆ ನಾವು ಏನಿಲ್ಲ ಲಟ್ಸ್ಕೊತ ಹಗರ್ ಲಟ್ಸ್ಕೊತ ಹೋಗೋದು ನೋಡ್ರಿ. ಎಲ್ಲ ಕಡೆ ದಂಡಿ ಲಟ್ಸ್ಕೊತ ಹೋದ್ರೆ ಎಲ್ಲ ಕಡೆನೂ ಚೆಂದಂಗೆ ಹೂರ್ಣ ಹೊಕ್ಕೈತಿ ನೋಡ್ರಿ. ಎಲ್ಲಿನೂ ಹಿಟ್ಟಿಟ್ಟಾಗಿಲ್ಲ, ಎಲ್ಲ ಕಡೆನೂ ಹೂರ್ಣ ಚೆಂದಂಗೆ ಹೋಗೈತಿ. ನೀವು ಜಾಸ್ತಿ ಹಿಟ್ಟನ್ನ ಒಟ್ಟು ಎಲ್ಲ ಎಷ್ಟು ಹಿಟ್ಟಿರ್ತೈತಲ್ಲ ಎಲ್ಲರೂ ತೆಗೆದು ಬಿಡಬೇಕು.
ಆಮೇಲೆ ಜಾಸ್ತಿ ಹಿಟ್ಟು ಹಚ್ಚಿ ಒಟ್ಟು ಲಟ್ಸಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಹಿಟ್ಟು ಜಾಸ್ತಿ ಇತ್ತಂದ್ರೆ ಚಲೋ ಆಗಂಗಿಲ್ಲ. ಸ್ವಲ್ಪನೇ ಹಿಟ್ಟು ಹಚ್ಚಿ ಲಟ್ಟಿಸ್ಕೋರಿ. ಆಮೇಲೆ ಇದು ಇದು ಬೇಯಿಸ್ತಿರಲ್ಲ ಶೇಂಗಾ ಹೋಳ್ಗೆ, ಇದನ್ನು ಹೈ ಫ್ಲೇಮ್ನಾಗ ಯಾವಾಗಲೂ ಬೇಯಿಸಬಾರ್ದು. ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಚೆಂದಂಗೆ ಬೇಯಿಸ್ಬೇಕು. ಲೇಟ್ ಆಕ್ಕೈತಿ. ಲೇಟ್ ಆದರೆ ನೀವು ಎರಡೂ ಒಲೆ ಮ್ಯಾಗ ಒಂದೊಂದು ತವ ಇಟ್ಕೊಂಡು ಚೆಂದಂಗೆ ಬೇಯಿಸ್ಕೋರಿ. ಆದ್ರೆ ಯಾವಾಗಲೂ ಇದನ್ನು ಹೈ ಫ್ಲೇಮ್ನಾಗ ಒಟ್ಟು ಬೇಯಿಸಕ್ಕೆ ಹೋಗ್ಬೇಡ್ರಿ, ಹೋಳ್ಗೆ ಸುಟ್ಟು ಹೊಕ್ಕವು ನೋಡಿರಿ ಎಷ್ಟು ಚಂದ ಉಬ್ಬಾಕತ್ತಾವ ಅಂಥೇಳಿ. ಹಾಗೇನೆ ನೀವು ಲಟ್ಸ್ಕೊಳ್ಳೋ ಮುಂದೂ ಲಕ್ಷ್ಯ ಇರಬೇಕು. ಏನಪ್ಪ ಅಂತಂದ್ರೆ ಹಿಟ್ಟು ಜಾಸ್ತಿ ಹಚ್ಕೊಂಡ್ರೆ ಹಿಟ್ಟೆಲ್ಲ ಹೊತ್ತು ಹೋಗ್ತೈತಿ. ಹೀಗಾಗಿ ಹಿಟ್ಟನ್ನು ಸ್ವಲ್ಪನೇ ಹಚ್ಕೊಂಡು ಚೆಂದಂಗೆ ಲಟ್ಸ್ಕೊಂಡು ಹೋದ್ರೆ ನೋಡಿ ನಾ ಎಷ್ಟು ದಪ್ಪ ಇರಬೇಕು ಅದನ್ನು ನಿಮಗೆ ತೋರ್ಸಾಕತ್ತೀನಿ ಇಲ್ಲಿ. ಭಾಳ ದಪ್ಪನೂ ಇರಬಾರ್ದು, ಭಾಳ ತೆಳ್ಳಗೂ ಇರಬಾರ್ದು. ನೋಡಿರಿ ಇಷ್ಟಿತ್ತಂದ್ರೆ ಹೋಳ್ಗೆ ತಿನ್ನಕ್ಕೂ ಚಲೋ ಅನ್ನಿಸ್ತೈತೆ ನೋಡಿರಿ. ಆಮೇಲೆ ಎಲ್ಲ ಹೋಳ್ಗೆ ಆದ್ಮ್ಯಾಗ ಒಂದು ಪೇಪರ್ ತೊಗೊಂಡು ಎಲ್ಲ ಹೋಳ್ಗಿನ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಪೇಪರ್ ಮ್ಯಾಗ ಒಂದ್ರ ಬಾಜು ಒಂದು ಆರಾಕ ಇಟ್ಬಿಡ್ಬೇಕು ನೋಡಿರಿ. ನನಗೆ ಎಲ್ಲ ಹೋಳ್ಗೆನೂ ಎಷ್ಟು ಚಂದ ಉಬ್ಬ ನೋಡಿರಿ. ನೀವು ಎಲ್ಲ ಹಿಂಗೆ ಟಿಪ್ಸ್ನ ಫಾಲೋ ಮಾಡಿರಿ, ನಿಮ್ಮದು ಹಿಂಗೆ ಹೋಳ್ಗೆ ಉಬ್ಬಿ ಮಸ್ತಂಗೆ ರೆಡಿ ಆಗ್ತಾವೆ ನೋಡಿರಿ. ಈ ಹಬ್ಬಕ್ಕೆ ಒಂದು ಸತಿ ಹಿಂಗೆ ಹೋಳ್ಗಿನ ನೀವು ಟ್ರೈ ಮಾಡಿ ನೋಡಿರಿ. ಎಲ್ಲನೂ ಒಣಗಿಸಿದ ಮೇಲೆ ನೋಡಿರಿ ಹಿಂಗೆ ಒಂದ್ರ ಮ್ಯಾಗ ಒಂದಿಟ್ಟು ಆರಾಮಾಗಿ ನೀವು ಸ್ಟೋರ್ ಮಾಡ್ಬೋದು. ಇಲ್ಲಾಂದ್ರೆ ರೊಟ್ಟಿ ಬುಟ್ಟಿರ್ತೈತಲ್ರಿ, ರೊಟ್ಟಿ ಬುಟ್ಟಿ ಒಳಗೆ ನೀವು ಇಟ್ಟು ನೀವು ಇದನ್ನು ಆರಾಮಾಗಿ ತುಪ್ಪ ಜೊತೆ ಹಚ್ಕೊಂಡು ತಿಂದ್ರೆ ಭಾಳ ರುಚಿ ಇರ್ತಾವೆ ನೋಡಿರಿ. ಎಲ್ಲನೂ ಆದಮೇಲೆ ನಾನು ಇದನ್ನು ನೆಕ್ಸ್ಟ್ ಡೇನು ಹೆಂಗೆ ಕಾಣ್ಸಾಕತ್ತೈತಿ ಹೋಳ್ಗೆ ಅಂತೇಳಿ ನಿಮಗೆ ತೋರ್ಸಾಕತ್ತೀನಿ ನೋಡಿರಿ. ಭಾಳ ಚಂದ ಆಗ್ತೈತಿ ಹಬ್ಬಕ್ಕೆ. ಎಲ್ಲರಿಗೂ ರೆಸಿಪಿ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್.